ಹಲೋ ಹಾಯ್ ಎವ್ರಿವನ್. ನಾವಿವತ್ತು ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನನ್ನು ನೋಡೋಣ. ರಿಫ್ಲೆಕ್ಷನ್ ಅಂದರೆ ಏನು? ಒಂದು ಪ್ಲೇನ್ ಮಿರರಲ್ಲಿ ಅಥವಾ ಶೈನಿ ಸರ್ಫೇಸಲ್ಲಿ ವೈಟ್ ಲೈಟ್ ಏನಾದರೂ ಹಿಟ್ ಆದರೆ ಅದರ ಮೇಲೆ ಬಿದ್ದರೆ ಅದೇನಾಗುತ್ತೆ? ಬೌನ್ಸ್ ಬ್ಯಾಕ್ ಆಗುತ್ತೆ. ಏನಾಗುತ್ತೆ? ಬೌನ್ಸ್ ಬ್ಯಾಕ್ ಆಗುತ್ತೆ. ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಹೆಂಗೆ ಹೇಳೋದು ಇದನ್ನು? Whenever the light hit on a smooth surface or a plane mirror, it bounces back. This is known as reflection ಅಂತ ಕರಿತೀವಿ. ಓಕೆ, I denote incident ray, R denote reflected ray, and this angle shows incident angle and this angle shows reflection angle. ಓಕೆ, laws of reflection ಅಲ್ಲಿ ನೋಡೋಣ. laws of reflection ಅಲ್ಲಿ angle of incidence is equal to the angle of reflection is whenever the reflection is happen. ಎಲ್ಲಿ ರಿಫ್ಲೆಕ್ಷನ್ ಆಗಿದೆ ಅಂತ ಹೇಳ್ತೀವಲ್ಲ ಅಲ್ಲಿ ಇವು ಎರಡು ಲಾಸು ವ್ಯಾಲಿಡ್ ಆಗಿರುತ್ತೆ. ಏನದು? ಎರಡನೇ ಲಾ. ಒಂದನೇ ಲಾ ಅಂತ ಗೊತ್ತಾಯಿತು. ಎರಡನೇ ಲಾ, ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ನಾರ್ಮಲ್ ಟು ದ ಮಿರರ್. ದಿಸ್ ಈಸ್ ನಾರ್ಮಲ್ ಟು ದ ಮಿರರ್ ಅಟ್ ದ ಪಾಯಿಂಟ್ ಆಫ್ ಪಿ ಮೀನ್ಸ್ ಇನ್ಸಿಡೆಂಟ್. ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಈಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಸೇಮ್ ಪ್ಲೇನ್ ಅಂದರೆ ಏನು? ಅದು ವರ್ಟಿಕಲ್ ಪ್ಲೇನ್ ಆಗಿರ್ಬೋದು, ಹಾರಿಜೆಂಟಲ್ ಪ್ಲೇನ್ ಆಗಿರ್ಬೋದು. ಹಾರಿಜೆಂಟಲಲ್ಲಿ ರಿಫ್ಲೆಕ್ಷನ್ ಆದರೆ ಹಾರಿಜೆಂಟಲಲ್ಲಿ ಅದು ಬೌನ್ಸ್ ಬ್ಯಾಕ್ ಆಗಿರುತ್ತೆ. ದಟ್ ಈಸ್ ಸೇಮ್ ಪ್ಲೇನ್ ಅನ್ನೋ ಅರ್ಥ ಅದು. ಓಕೆ, ಎಕ್ಸಾಂಪಲ್ ನಾವು ಪ್ಲೇನ್ ಮಿರರ್ ಅಂತ ಹೇಳ್ಬೋದು. ರಿಫ್ರಾಕ್ಷನಿಗೆ ಬಂದು ವೆನ್ಎವರ್ ರಿಫ್ರಾಕ್ಷನ್ ಆಗಿದೆ ಅಂತ ಹೇಳಬೇಕಲ್ವಾ, ಅಲ್ಲಿ ಎರಡು ಮೀಡಿಯಮನ್ನು ತಗೋತೀವಿ. ಒಂದು ಲೈಟು ರೇರರ್ ಮೀಡಿಯಮಿಂದ ಡೆನ್ಸರ್ ಮೀಡಿಯಮ್ ಕಡೆ ಬರ್ತಾ ಇದೆ ಅಂದರೆ ಅಲ್ಲಿ ಅದು ಬೆಂಡ್ ಆಗುತ್ತೆ. ಲೈಟ್ ಬೆಂಡ್ಸ್ ವೆನ್ಎವರ್ ಇಟ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಯಾಕೆ ಬೆಂಡ್ ಆಗುತ್ತೆ ಅಂದರೆ ಡ್ಯೂ ಟು ಚೇಂಜ್ ಇನ್ ಸ್ಪೀಡ್ ಆಫ್ ಲೈಟ್. ಅಲ್ಲೇ ಸ್ಪೀಡ್ ಆಫ್ ಲೈಟ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ನಾವು ಒಂದು ಥಿಕ್ನೆಸ್ ಇರುವಂತಹ ಪ್ಲೇಸಲ್ಲಿ ಏನಾದರೂ ಒಂದು ಪಾಸ್ ಮಾಡಬೇಕಪ್ಪ, ಒಂದು ಥಿಕ್ನೆಸ್ ಆಗಿರುವಂಥ ಪ್ಲೇಸಲ್ಲಿ ಏನಾದರೂ ಒಂದು ಹಾಕಬೇಕು ಅಂದಾಗ ಅಲ್ಲಿ ಅದು ಭಾಳ ಅಡೆತಡೆಗಳನ್ನು ಫೇಸ್ ಮಾಡಿ ತನ್ನ ಸ್ಪೀಡ್ನ ಕಳ್ಕೊಂಡು ಟೂವರ್ಡ್ಸ್ ದ ನಾರ್ಮಲ್ ಕಡೆ ಏನಾಗುತ್ತೆ? ಟೂವರ್ಡ್ಸ್ ದ ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ. ಅದೇ ಏನಾದರೂ ವಾಟರ್ ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ ಕಡೆ ಬಂದರೆ, ವಾಟರಿಂದ ಏರ್ ಕಡೆ ಬಂದಿದ್ದರೆ ಅದು ಏರ್ ಹತ್ರ ಬಂದು ತನ್ನ ಸ್ಪೀಡನ್ನು ಜಾಸ್ತಿ ಮಾಡಿಕೊಂಡು ಅವೇ ಫ್ರಮ್ ದ ನಾರ್ಮಲ್ ಹೋಗುತ್ತೆ. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ಇದರ ಡೆಫಿನೇಷನ್ ಹೆಂಗೆ ಹೇಳಬೇಕು? ವೆನ್ಎವರ್ ದ ಲೈಟ್ ಈಸ್ ಟ್ರಾವೆಲ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್, ದ ಲೈಟ್ ಈಸ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಇಷ್ಟು ಹೇಳಬೇಕು. ಡ್ಯೂ ಟು ಸ್ಪೀಡ್ ಚೇಂಜ್ ಇನ್ ಲೈಟ್. ಲಾಸ್ ಆಫ್ ರಿಫ್ರಾಕ್ಷನ್ ನೋಡೋಣ. ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್. ದಿಸ್ ಇಸ್ ನಾರ್ಮಲ್ ಟು ದ ಪಾಯಿಂಟ್ ಆಫ್ ಇನ್ಸಿಡೆಂಟ್. ಆಲ್ ಇನ್ ದ ಸೇಮ್ ಪ್ಲೇನ್ ಅಂದರೆ ಏನಂತ ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ಲಾ, ಸ್ನೆಲ್ಸ್ ಲಾ ಅಂದ್ರೆ ಏನು? ದ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಆಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಕಾನ್ಸ್ಟೆಂಟ್. ಆ ಕಾನ್ಸ್ಟೆಂಟಿಗೆ ನಾವೇನಂತೀವಿ? ಆ ಕಾನ್ಸ್ಟೆಂಟಿಗೆ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನಿದಕ್ಕೆ? ಎಕ್ಸಾಂಪಲ್ಲು ರಿಫ್ರಾಕ್ಷನ್ಗೆ ಒಂದು ಗ್ಲಾಸ್ ಆಫ್ ವಾಟರಲ್ಲಿ ನಾವು ಪೆನ್ಸಿಲನ್ನು ಇಟ್ಟರೆ ಅದು ಹೆಂಗೆ ಕಾಣುತ್ತೆ? ಅದು ಸ್ವಲ್ಪ ಬೆಂಡ್ ಆದಂಗೆ ಕಾಣುತ್ತೆ. ಅದಕ್ಕೆ ನಾವು ಪೆನ್ಸಿಲ್ ಲುಕ್ ಲೈಕ್ ಅ ಬೆಂಟ್ ಇನ್ ಅ ವಾಟರ್. ದಿಸ್ ಈಸ್ ಆಲ್ ಆಫ್ ದ ರಿಫ್ರಾಕ್ಷನ್. ಈ ಲಾಗಿನ ನಾವೇನಂತೀವಿ? ಸ್ನೆಲ್ಸ್ ಲಾ ಅಂತ ಕರಿತೀವಿ.